ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ರಕ್ಷಿತಾ ಶೆಟ್ಟಿ ಬಾಯ್ ಫ್ರೆಂಡ್ ಆದವರ ಕಥೆ ಮುಗೀತು ಅಂತ ಹೇಳಿ ರಘು ಅವರು ಸ್ಟೇಟ್ಮೆಂಟನ್ನು ಮಾಡಿದರು. ಆ್ಯಂಡ್ ಈ ಒಂದು ಕ್ಲಿಪ್ಪನ್ನು ನಾನು ಲೈವಲ್ಲಿ ನೋಡಿದ್ದೆ. ನಿಜವಾಗ್ಲೂ ಹಾಗೆ ಅನಿಸುತ್ತೆ ಫ್ರೆಂಡ್ಸ್, ನಿಮಗೂ ಸಹ. ರಕ್ಷಿತಾ ಶೆಟ್ಟಿ ಯಾರಿಗಾದ್ರೂ ಯಾರನ್ನಾದ್ರೂ ಬಾಯ್ ಫ್ರೆಂಡ್ ಮಾಡ್ಕೊಂಡಿದ್ದಾಳೆ ಅಂತಂದರೆ ಅವ್ರಿಗೆ ರಕ್ಷಿತಾ ಶೆಟ್ಟಿ ಜೊತೆ ಇರೋದಕ್ಕೆ ಆಗೋದಿಲ್ವಾ? ಅಷ್ಟೊಂದು ಟಾರ್ಚರ್ ಕೊಡ್ತಾಳೆ ಅಂತ ಅನಿಸುತ್ತೆ ರಕ್ಷಿತಾ ಶೆಟ್ಟಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕೆ ಅಂತಂದರೆ ರಕ್ಷಿತಾ ಶೆಟ್ಟಿಗೆ ಇವಾಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಇಷ್ಟ ಆಗುವಂತಹ ವ್ಯಕ್ತಿಗಳು ಅಂತಂದರೆ ಗಿಲ್ಲಿ ಹಾಗೆ ರಘು ಅಂತ ಹೇಳ್ಬೋದು. ಆ್ಯಂಡ್ ಗಿಲ್ಲಿನ ಸಾಕಷ್ಟು ಜನ ಪೋಟ್ರೆ ಮಾಡ್ತಿದ್ದಾರೆ. ರಕ್ಷಿತಾ ಶೆಟ್ಟಿಗೆ ಇಷ್ಟ, ಗಿಲ್ಲಿನ ಲವ್ ಮಾಡ್ತಿದ್ದಾಳೆ ಅಂತ ಹೇಳಿ ಸಾಕಷ್ಟು ಜನ ಪೋಟ್ರೆ ಮಾಡ್ತಿದ್ದಾರೆ. ಬಟ್ ಖಂಡಿತವಾಗ್ಲೂ ತಪ್ಪು ಅದು. ನಾನು ಸುಮಾರು ಸತಿ ನೋಡಿದ್ದೀನಿ ಲೈವಲ್ಲಿ ಅವಳು ಗಿಲ್ಲಿನ ಅಣ್ಣ 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 ಅಂತಲೇ ಕರಿತಿರ್ತಾಳೆ. ಜಸ್ಟ್ ಅವಳು ಹೇಳ್ತಿರೋದು ಇಷ್ಟೇ, ಇವ್ರ ರೀತಿ ಪರ್ಸ್ನಾಲಿಟಿ, ಇವ್ರ ರೀತಿ ಕ್ಯಾರೆಕ್ಟರ್ ಇರುವಂಥ ವ್ಯಕ್ತಿ ನನಗೆ ಇಷ್ಟ ಅಂತ ಹೇಳ್ತಿರೋದಷ್ಟೇ. ಬಟ್ ಅದನ್ನು ಇವರೆಲ್ಲ ತಿರ್ಚಿ ಬೇರೆದೇ ಪೇಂಟ್ ಬಳಿದು ಅದಕ್ಕೆ ಬಣ್ಣ ಸುಣ್ಣ ಎಲ್ಲ ಬಳಿದು ಅವ್ರು ಹೇಳುವಂತಹ ಸ್ಟೇಟ್ಮೆಂಟ್ಗೆ ಗಿಲ್ಲಿನೇ ಇವಳಿಗೆ ಇಷ್ಟ, ಗಿಲ್ಲಿ ಅಂದರೆ ಇವಳಿಗೆ ಇಷ್ಟ ಅಂತ ಹೇಳಿ ಅದನ್ನು ಆ ರೀತಿ ಪೋಟ್ರೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಏನಕ್ಕೆ ಅದೆಲ್ಲ ಮಾಡ್ತಿದ್ದಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಆ್ಯಂಡ್ ಒಂದು ವೀಕೆಂಡ್ ಎಪಿಸೋಡಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗಿತ್ತು. ಚರ್ಚೆ ಆದಾಗಲೂ ಕೂಡ ಅದೇ ರೀತಿಯೇ ಪೋಟ್ರೆ ಆಯಿತು. ಬಟ್ ಗೊತ್ತಿಲ್ಲ, ಸುಮಾರು ಸತಿ ರಕ್ಷಿತಾ ಶೆಟ್ಟಿ ಗಿಲ್ಲಿನ ಅಣ್ಣ ಅಂತಲೇ ಕರಿತಿದ್ದಾಳೆ. ಹಾಗೆ ಅವಳು ನನಗೆ ಗಿಲ್ಲಿ ಥರ ಕ್ಯಾರೆಕ್ಟರ್ ಇಷ್ಟ, ಬಟ್ ಗಿಲ್ಲಿ ಅಲ್ಲ ಅಂತ ಹೇಳಿ ಕ್ಲೀನಾಗಿ ಎಲ್ರಿಗೂ ಸಹ ಡೈರೆಕ್ಟಾಗಿ ಹೇಳಿಬಿಟ್ಟಿದ್ದಾಳೆ. ಬಟ್ ಆದರೂ ಕೂಡ ಅದೇ ರಿಪೀಟ್ ಆಗ್ತಾನೇ ಇದೆ. ಆ್ಯಂಡ್ ಒಂದಷ್ಟು ಅವ್ಳು ಮಾಡ್ತಿರುವಂತಹ ಚೇಷ್ಟೆಗಳು ಕೂಡ ಅದೇ ರೀತಿ ಕಾಣಿಸ್ತಿದೆ ಅಂತ ಹೇಳ್ಬೋದು ಮನೆಯವ್ರಿಗೆ. ಅವಳು ಎಷ್ಟೇ ಹೇಳಿದ್ರು, ಮೊನ್ನೆ ಬೀನ್ ಬ್ಯಾಗ್ ಎತ್ಕೊಂಡೋಗಿ ಎಲ್ಲೋ ದೂರ ಇಟ್ಟಿದ್ದು, ನಾನು ಗಿಲ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಪ್ರೈವಸಿ ಬೇಕು ಅಂತ ಹೇಳ್ಕೊಂಡು ಬೀನ್ ಬ್ಯಾಗ್ನ ದೂರ ಇಟ್ಟಿರೋದಾಗಿರ್ಬೋದು, ಅದೆಲ್ಲವೂ ನೋಡಿದಾಗ ಒಂದು ಸ್ವಲ್ಪ ಜನಕ್ಕೆ ಅದೇ ರೀತಿ ಅನಿಸೋದು ಖಂಡಿತವಾಗ್ಲೂ ನಿಜ. ಬಟ್ ಅವಳು ಗಿಲ್ಲಿ ವಿಚಾರದಲ್ಲಿ ಮಾತ್ರ ಆ ರೀತಿ ನಡ್ಕೋತಿಲ್ಲ. ರಘು ಅಣ್ಣ ಅವರ ವಿಚಾರದಲ್ಲೂ ಕೂಡ ಅದೇ ರೀತಿ ನಡ್ಕೋತಿದ್ದಾಳೆ. ಯಾಕೆ ಅಂತಂದರೆ ರಘು ಅವರು ಬೇರೆ ಯಾರ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದಾರೆ ಅಂತಂದಾಗ ರಘು ಅವ್ರನ್ನೂ ಕೂಡ ಹೋಗಿ ಕರೀತಾಳೆ. ನಿಮಗೆ ಇರಿಟೇಟ್ ಆಗ್ತಿಲ್ವಾ ಬನ್ನಿ, ನಿಮಗೆ ಡಿಸ್ಟರ್ಬ್ ಆಗ್ತಿಲ್ವಾ ಬನ್ನಿ ಅಂತ ಹೇಳಿ ಕರೀತಾಳೆ. ಆ್ಯಂಡ್ ರಘು ಅವ್ರಿಗೂ ಕೂಡ ತುಂಬ ಸತಿ ಅವಳು ಹೇಳ್ತಿರ್ತಾಳೆ, ನೀವು ಏನಕ್ಕೆ ಹೋಗಿ ಕೂತ್ಕೊಂಡು ಮಾತಾಡ್ತೀರಾ ಅವ್ರ ಜೊತೆ ಅಂತೆಲ್ಲ ಹೇಳ್ತಿರ್ತಾಳೆ. ಆ್ಯಂಡ್ ರಘು ಅವ್ರು ಹೇಳ್ತಾರೆ, ನನಗೆ ಮಾತಾಡಬೇಕು ಅನಿಸು, ಹೋಗಿ ಮಾತಾಡ್ದೆ, ನಿಂಗೇನು ಬಿಡಮ್ಮ ಅಂತಂದಾಗ ಆಯಿತು ಹೋಗಿ ಮಾತಾಡಿ, ತುಂಬ ಮಾತಾಡೋಕ್ಕಿರುತ್ತೆ ನಿಮಗೆ, ಹೋಗಿ ಮಾತಾಡಿ ಅಂತ ಹೇಳಿ ನಗ್ನಗ್ತಾನೆ ಹೇಳ್ತಾಳೆ. ಸೊ ಸ್ವಲ್ಪ ಪೊಸೆಸಿವ್ ಇದ್ದಾಳೆ ಅಂತ ಅನ್ನಿಸ್ತಿದೆ ನನ್ನ ಪ್ರಕಾರ. ಆ್ಯಂಡ್ ಇದೇ ಕಾರಣಕ್ಕೆ ಗಿಲ್ಲಿ ಜೊತೆ ಹೋಗಿ ಕೂತ್ಕೊಂಡು ಮಾತಾಡ್ತಾಳೆ ಅಂತ ಹೇಳಿ ಇದೇ ಕಾರಣಕ್ಕೆ ಬೇರೆ ಯಾರ ಜೊತೆನೂ ಮಾತಾಡೋಕ್ಕೆ ಬಿಡಲ್ಲ ಅವಳು. ಅವ್ರಿಗೆ ಯಾರಾದರೂ ಇಷ್ಟ ಆದರು ಅಂತಂದರೆ ಬೇರೆ ಯಾರ ಜೊತೆನೂ ಅವ್ಳು ಮಾತಾಡೋಕ್ಕೆ ಬಿಡಲ್ಲ ಅಂತ ಹೇಳಿ ಈ ಕಾರಣಕ್ಕೇ ರಕ್ಷಿತಾ ಶೆಟ್ಟಿನ ನಾಮಿನೇಟ್ ಮಾಡಿದ್ದಾರೆ. ಆ್ಯಂಡ್ ನಿನ್ನೆ ಧನುಷ್ ಮತ್ತು ರಾಶಿಕ್ ಅವ್ರು ಇಬ್ಬರೂ ಸಹ ಕಳಪೆ ಕೂಡ ಕೊಟ್ಟರು ಇದೇ ಕಾರಣಕ್ಕೆ. ರಘು ಅವ್ರ ಜೊತೆ ಎಲ್ಲರೂ ಸಹ ಕೂತ್ಕೊಂಡು ಮಾತಾಡ್ತಿದ್ವಿ, ಬಟ್ ಇವಳು ಬಂದು ನಿಮಗೆ ಡಿಸ್ಟರ್ಬ್ ಆಗ್ತಿಲ್ವಾ, ನಿಮಗೆ ಇರಿಟೇಷನ್ ಆಗ್ತಿದೆಯಾ, ಬನ್ನಿ ರಘೋಣ ಅಂತ ಹೇಳಿ ಕರೆದಲ್ಲ. ಅವರ ಪಾಯಿಂಟ್ ಆಫ್ ವ್ಯೂನ ನೀನು ಹೇಗೆ ಹೇಳ್ತೀಯಾ, ಅವ್ರಿಗೆ ಇರಿಟೇಟ್ ಆಗ್ತಿದೆ ಅಂತ ಹೇಳಿ ನೀನೇ ಹೇಗೆ ಹೇಳ್ತೀಯಾ ಅಂತ ಹೇಳಿ ಕ್ವಶನ್ ಕೇಳ್ತಿದ್ರು. ಬಟ್ ರಕ್ಷಿತಾ ಶೆಟ್ಟಿ ಆನ್ಸರ್ ಮಾಡೋದಕ್ಕೇ ರೆಡಿ ಇರಲಿಲ್ಲ. ತುಂಬ ಕಿರ್ಚಾಡ್ಬಿಟ್ಟು ಅವಳು ಜಸ್ಟ್ ಹೇಳೋದೊಂದೇ, ಅಯ್ಯೋ ಅದು ನನಗನ್ನಿಸ್ತಿರೋದು, ನನ್ನ ಪಾಯಿಂಟ್ ಆಫ್ ವ್ಯೂ, ಅದು ನನಗನ್ನಿಸ್ತಿರೋದು ಅಂತ ಹೇಳಿ ಕಿರ್ಚಾಡ್ಕೊಂಡಿದ್ಲು. ಬಟ್ ಎಸ್, ರಘುವಣ್ಣ ಅವ್ರು ಕೂಡ ಮಾಡಿದ್ರಲ್ಲ ಈ ಸ್ಟೇಟ್ಮೆಂಟು, ರಕ್ಷಿತಾ ಶೆಟ್ಟಿಗೆ ಬಾಯ್ ಫ್ರೆಂಡ್ ಅದೊಂದು ಕತೆ ಅಷ್ಟೇ ಮುಗೀತು ಅಂತ ಹೇಳಿ ಬರೀ ಸ್ಟೇಟ್ಮೆಂಟನ್ನು ಮಾಡಿದರು. ನನಗೂ ಅದೇ ಅನಿಸುತ್ತೆ, ತುಂಬಾ ಪೊಸೆಸಿವ್ ಇದ್ದಾಳೆ ಅಂತ ಅನಿಸುತ್ತೆ. ಇವಳಿಗೆ ಯಾರಾದರೂ ಒಬ್ರು ಇಷ್ಟ ಆದರು ಅಂತಂದರೆ ಅವಳಿಗೆ ಅವ್ರು ಯಾರ ಜೊತೆನೂ ಹೋಗಿ ಮಾತಾಡೋದಕ್ಕೆ ಬಿಡೋದಿಲ್ಲ. ಡೈರೆಕ್ಟಾಗಿ ಹೇಳಿದ್ರು ಕೂಡ ತುಂಬಾ ಪೊಸೆಸಿವ್ನೆಸ್ ಅನ್ನೋದು ತುಂಬಾ ಇದೆ ಅಂತ ಅನಿಸುತ್ತೆ. ಇವಾಗ ಗಿಲ್ಲಿ ಜೊತೆ ನಾವು ಕಾವ್ಯನೂ ನೋಡಿದಾಗ ಕಾವ್ಯನ ಎಷ್ಟು ಟಾರ್ಗೆಟ್ ಮಾಡಿದ್ಲು ಅನ್ನೋದನ್ನು ಸಹ ನೋಡಿದ್ದೀವಿ. ಗಿಲ್ಲಿ ಜೊತೆ ಸ್ಪಂದನ ನೋಡಿದಾಗ ಸ್ಪಂದನ ಎಷ್ಟು ಟಾರ್ಗೆಟ್ ಮಾಡಿದ್ಲು ಅಂತಲೂ ನೋಡಿದ್ವಿ. ಬಟ್ ಟಾರ್ಗೆಟ್ ಅನ್ನೋದಕ್ಕಿಂತ ಅವರಿಬ್ಬರ ವಿಚಾರದಲ್ಲಿ ವ್ಯಾಲಿಡ್ ರೀಸನ್ಸನ್ನು ಕೊಡ್ತಿದ್ಲು. ಡೈರೆಕ್ಟಾಗಿ ನಾನು ಟಾರ್ಗೆಟ್ ಮಾಡ್ತೀನಿ ಅಂತ ಹೇಳೋದಕ್ಕಿಂತ ವ್ಯಾಲಿಡ್ ರೀಸನ್, ಬಿಗ್ ಬಾಸ್ ಆಟನ ಇಟ್ಕೊಂಡು ವ್ಯಾಲಿಡ್ ರೀಸನ್ಸ್ ಕೊಟ್ಕೊಂಡು ಮಾಡ್ತಿದ್ಲು. ಬಟ್ ಅಷ್ಟೊಂದೇನು ಎವಿಡೆಂಟಾಗಿ ಕಾಣಿಸ್ತಿರ್ಲಿಲ್ಲ ಅದೆಲ್ಲ. ಬಟ್ ಇವಾಗ ರಘು ಅಣ್ಣ ಅವ್ರ ವಿಚಾರ ಬಂದಾಗ, ಗಿಲ್ಲಿ ವಿಚಾರ ಬಂದಾಗ ತುಂಬಾ ಪೊಸೆಸಿವ್ನೆಸ್ ತೋರಿಸ್ತಿರೋದನ್ನ ನೋಡ್ತಿದ್ರೆ ಇದೇ ಕಾರಣಕ್ಕೆ ಇವಳು ಕಾವ್ಯನ ನಾಮಿನೇಟ್ ಮಾಡ್ತಿದ್ಲು, ಇದೇ ಕಾರಣಕ್ಕೆ ಸ್ಪಂದನ ನಾಮಿನೇಟ್ ಮಾಡ್ತಿದ್ಲೇನೋ ಅಂತ ಹೇಳಿ ನನಗೂ ಅನಿಸ್ತಿದೆ. ಸೊ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ನೋಡೋದಾದರೆ ಗಿಲ್ಲಿ ಮತ್ತು ರಘುನ ಎಷ್ಟು ಇಷ್ಟಪಡ್ತಿದ್ದಾಳೆ. ಆ್ಯಂಡ್ ಇಷ್ಟ ಇನ್ ದ ಸೆನ್ಸ್ ಲವ್ ಆ ರೀತಿ ಹೇಳ್ತಿಲ್ಲ, ಇಷ್ಟಪಡ್ತಿದ್ದಾಳೆ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತಾಳೆ. ಸೊ ಯಾರೂ ಬರಬಾರ್ದು, ಯಾರೂ ಇರಬಾರ್ದು ಅನ್ನೋ ರೀತಿ ನಡ್ಕೋತಾಳಲ್ಲ. ಸೊ ಇದನ್ನೆಲ್ಲ ನೋಡ್ತಿದ್ರೆ ಅವ್ರ ಬಾಯ್ ಫ್ರೆಂಡ್ ಆಗೋರ ಕತೆ ಅಷ್ಟೇ ಅಂತಲೇ ನನಗೂ ಅನಿಸ್ತಿರೋದು. ರಘು ಅವ್ರು ಏನು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಆ ಸ್ಟೇಟ್ಮೆಂಟ್ ಖಂಡಿತವಾಗ್ಲೂ ನಿಜ ಅಂತ ಅನ್ನಿಸ್ತಿದೆ. ಯಾರೋ ಒಂದು ಹುಡುಗ ಇಷ್ಟ ಆಗ್ತಾನೆ ಅಂತ ಅಂದಿದ ತಕ್ಷಣ ಆ ಹುಡುಗನ ಜೊತೆ ಯಾರು ಬಂದು ಮಾತಾಡಬಾರ್ದು, ಯಾರು ಸೇರಬಾರ್ದು. ಒಂದು ಗ್ರೂಪ್ ಅಂತ ಇರುತ್ತೆ. ಗ್ರೂಪ್ ಅಂತ ಇದ್ದಾಗ ಎಲ್ರಿಗೂ ಸಹ ಒಂದು ಫ್ರೆಂಡ್ ಸರ್ಕಲ್ ಅಂತ ಇರ್ತಾರೆ. ಆ ಫ್ರೆಂಡ್ ಸರ್ಕಲ್
ಅಲ್ಲಿ ಎಲ್ಲರ ಜೊತೆ ಮಾತಾಡುವಂತಹ ಒಂದು ಪರಿಸ್ಥಿತಿ ಆಗಲಿ ಸಂದರ್ಭ ಆಗಲಿ ಬಂದೇ ಬರುತ್ತೆ. ಅಂತಹ ಟೈಮಲ್ಲೂ ಕೂಡ ಅವ್ರು ಕೂತ್ಕೊಂಡು ನಗ್ನಗ್ತಾ ಏನಾದ್ರು ಮಾತಾಡಿದ್ದಾರೆ ಅಂತ ಅಂದಿದ ತಕ್ಷಣ ನೀನು ಯಾಕೆ ಅವ್ರ ಜೊತೆ ನಗ್ನಗ್ತಾ ಮಾತಾಡ್ತಿದ್ದೀಯ, ಎದ್ದು ಬಾ ನೀನು ಅಂತ ಹೇಳಿ ಕರ್ಕೊಂಡು ಹೋಗುವಂಥ ಒಂದು ಕ್ಯಾರೆಕ್ಟರ್ ರಕ್ಷಿತಾ ಶೆಟ್ಟಿದು ಅಂತ ಹೇಳ್ಬೋದು. ಸೊ ಎಸ್, ಯಾರೆಲ್ಲ ರಕ್ಷಿತಾ ಶೆಟ್ಟಿಗೆ ಬಾಯ್ ಫ್ರೆಂಡ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ. ಆ್ಯಂಡ್ ಇನ್ನೊಂದು, ರಕ್ಷಿತಾ ಶೆಟ್ಟಿ ಅವರ ವೀಡಿಯೋಸ್ ಹಾಕಿದ್ರೆ ಮಾತ್ರ ನನ್ನ ಪೇಜಲ್ಲಿ ತುಂಬ ವ್ಯೂಸ್ಗಳು ಬರ್ತಿದೆ. ಬಟ್ ಬೇರೆ ಕಂಟೆಸ್ಟೆಂಟ್ಗಳ ಒಂದು ವೀಡಿಯೋಸ್ ನಾನು ಏನಾದರೂ ಹಾಕಿದ್ದೀನಿ ಅಂದರೆ ವ್ಯೂಸ್ ತುಂಬಾ ಕಡಿಮೆ ಬರ್ತಿದೆ. ಸೊ ಈ ವಿಡಿಯೋಸ್ಗಳಿಗೆ ಹೇಗೆ ಸಪೋರ್ಟ್ ಮಾಡ್ತೀರೋ ಆ ವಿಡಿಯೋಸ್ಗಳಿಗೂ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ.